ಪ್ರಾಥಮಿಕ ಶಾಲೆ ನಾಲ್ಯಪದ ಶಕ್ತಿನಗರ. ಮುಖ್ಯಾಂಶಗಳು: ಪಿಎಂ ಶ್ರೀ ಕುವೆಂಪು ಶಾಲೆ ಕ್ಷೇತ್ರ ಭೇಟಿ ಸಿದ್ಧತೆ. ಚೇಳೂರಿನಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳ ಕಲರವ. ಮೆಟ್ಟಿಲು ಬೇಸಾಯ ಕೃಷಿಯ ಬಗೆಗಿನ ಆಸಕ್ತಿ, ನವೀನ ಅನುಭವ ಪಡೆದ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲಿ ದಿನಾಂಕ 26/10/2024 ಶನಿವಾರದಂದು ಪಿಎಂ ಶ್ರೀ ಯೋಜನೆಯಡಿ ಕ್ಷೇತ್ರ ಭೇಟಿಯನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ಶಾಲೆಯ ವಿದ್ಯಾರ್ಥಿ ವರದಿಗಾರರಾದ ಹಿತಾರ ಅವರಿಂದ ಒಂದು ವರದಿ. ಗುಡ್ ಮಾರ್ನಿಂಗ್ ಮಂಗಳೂರು. ನಾನು ಹಿತ, 7ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಶಾಲೆಯ ಹೆಸರು ಪಿಎಂ ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಗೆಳೆಯರೇ, ಇಂದು ನಾವು ನನ್ನ ಗೆಳೆಯರ ಜೊತೆಗೆ ಹಾಗೂ ಶಿಕ್ಷಕರ ಜೊತೆಗೆ ಕ್ಷೇತ್ರ ಭೇಟಿ ಮತ್ತು ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೋಡುತ್ತಿರಬಹುದು, ಅಶ್ವಮೇಧ 4 ಸರ್ಕಾರಿ ಅಶ್ವಮೇಧ ಬಸ್ ಕೂಡ ರೆಡಿಯಾಗಿದೆ. ನಾನದು ತುಂಬ ಎಕ್ಸೈಟ್ ಆಗಿದೆ. ಇಲ್ಲಿ ಮಕ್ಕಳ ಪಾಲಕರು ಬಂದಿದ್ದಾರೆ, ಅವರ ಅನುಭವವನ್ನು ಕೇಳೋಣ. ನಿಮ್ಮ ಮಗು ಈಗ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ, ಅದರ ಬಗ್ಗೆ ಅನುಭವ? ನನ್ನ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗೆ ನನಗೆ ತುಂಬ ಖುಷಿ ಆಗ್ತಾ ಉಂಟು ಮತ್ತು ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ಯಾಕಂದರೆ ನನ್ನ ಮಗ ಸಹ ಫಸ್ಟ್ ಟೈಮು ಇದರಿಂದ ಪ್ರವಾಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೂ ಸಹ ಒಂದು ಖುಷಿ ಉಂಟು. ಮನೆಯಲ್ಲೂ ಶಾಲೆ ಹಾಗೆ ಎಲ್ಲ ಮಕ್ಕಳು ಸಹ ಶುಭಾಶಯ ಅಂತ ಹೇಳ್ತೇನೆ. ಅಂದರೆ ಒಳ್ಳೆ ಹ್ಯಾಪಿ ಜರ್ನಿ ಅಂತ ಹೇಳಿ, ಮತ್ತು ಟೀಚರ್ಸ್ನವ್ರಿಗೆ ಸಹ ಇದರಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮೊಂದಿಗೆ STMC ಸದಸ್ಯರಾದ ರಾಜೇಂದ್ರ ಬೇಕರ್ ಸರ್ ಇದ್ದಾರೆ. ಇವರ ಜವಾಬ್ದಾರಿ ಸರ್. ನನಗೆ ನಾನು ಆ ಹಂತ ದಾಟಿದರೂ ಕೂಡ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಇಲ್ಲಿ ನೋಡಿ, ಮಕ್ಕಳು ಪ್ರವಾಸ ಹೋಗೋದಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ. ಒಂದು ದಿವಸ ಶಾಲೆಯಿಂದ ಹೊರಗೆ ಮಕ್ಕಳು ಹೋಗುವಂಥದ್ದು, ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದು, ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಸ್ಥಳಗಳನ್ನು ನೋಡೋದು ಕಲಿಯುವುದರಲ್ಲಿ ಇಷ್ಟದ ವಿಷಯ. ಆದ್ದರಿಂದ ಸುರಕ್ಷಿತವಾಗಿ ಹೋಗಿ. ಸೊ ನಿಮ್ಮ ಟೀಚರ್ಗಳು ಹೇಳಿದ ಮಾತುಗಳನ್ನು ಕೇಳಿ. ಥ್ಯಾಂಕ್ ಯು ಸರ್. ಈ ಸೃಷ್ಟಿಯ ಪಾಲಕರಿದ್ದಾರೆ, ಅವರೊಂದಿಗೆ ಮಾತಾಡಿ. ನಮಸ್ತೆ. ಶಾಲೆಯಿಂದ ಮಕ್ಕಳು ಪ್ರವಾಸಕ್ಕೆ ಹೊರಡ್ತಿದ್ದಾರೆ. ಮಕ್ಕಳಿಗೆಲ್ಲ ಖುಷಿ ಇದೆ, ಅದೇ ರೀತಿ ನಮಗೂ ಖುಷಿ ಇದೆ. ನಮಗೂ ಹೋಗುವಂಥ ಆಸೆ ಆಗ್ತಾ ಇದೆ. ನಾವು ಸ್ಕೂಲ್ ಡೇಸ್ ಹೇಗೆ ಹೋಗ್ತಾ ಇದ್ವಿ ಹಾಗೆ ನೆನಪು ಬರ್ತಾ ಇದೆ. ಮಕ್ಕಳೊಂದು ಜಾಗ್ರತೆಯಿಂದ ಹುಷಾರಾಗಿ ಹೋಗಿ ಶಿಕ್ಷಕರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದು ಹಿಂದಿರುಗುವ ಹಾಗೆ ಆಶಿಸ್ತೇನೆ ನಾನು. ನಮಸ್ತೆ. ನಾವಿಂದು PMC ಯೋಜನೆಯಡಿ ಕ್ಷೇತ್ರ ಭೇಟಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಕ್ಷೇತ್ರ ಎಲ್ಲಿದೆ ಅಂತಂದರೆ ಮಂಗಳೂರಿನಲ್ಲಿರುವಂತಹ ಚೇಳೂರು ಎಂಬಂಥ ಗ್ರಾಮ. ಆ ಗ್ರಾಮದ ಮಾಲೀಕರಾದಂತಹ ಶ್ರೀ ಎಂ ಸೀತಾರಾಮ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಮಾತಾಡ್ಸೋಣ. ಪ್ರವಾಸ ಇರುವಾಗ ನಾವು ಅಲ್ಲಿ ಒಪ್ಪಿಕೊಂಡು ಮಕ್ಕಳನ್ನು ತೋಟಕ್ಕೆ ನಾವು ಕರೆದುಕೊಂಡು ನಮ್ಮ ಟೀಚರ್ ಅವರು ಹಾಗೆ ಎಲ್ಲ ಬೇಕಾದ ಎಲ್ಲ ಜನರು ಆ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಧನ್ಯವಾದಗಳು. ಪದವಿ ಪೂರ್ವ ಪ್ರಾಚಾರ್ಯರಾದಂತಹ ದಯಾನಂದ ಸುವರ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಪರಿಸರದ ಜ್ಞಾನವನ್ನು ಒದಗಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿದ್ಯಾರ್ಥಿಗಳಿಗೆ ಚಿತ್ರ ಮುಖೇನ ಪಾಠ ಮಾಡೋದಕ್ಕಿಂತ ಅವರು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಸರದ ಸಸ್ಯಗಳನ್ನು ನೋಡಿ ಆನಂದಿಸಿ ಆ ಮುಖೇನ ಅವರು ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸುವಲ್ಲಿ, ಅವರಿಗೆ ಸಸ್ಯ ಪ್ರೀತಿಯನ್ನು ಒದಗಿಸುವಲ್ಲಿ ನಮ್ಮ ಇಲ್ಲಿನ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸುತ್ತೇನೆ. ನಮ್ಮ ಜಿಲ್ಲೆಯ PMC ಪ್ರಾಥಮಿಕ ಶಾಲೆ ನಾಲ್ಯಪದವು. ಈ ಶಾಲೆಯ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕಾಗಿ ಹೊರಡ್ತಾ ಇದ್ದಾರೆ. ಈ ಹೊರಡ ಮೊದಲು ಇಲ್ಲಿ ಚರ್ಚೆ ಏನಾಯಿತು ಅಂತ ಹೇಳಿದರೆ, ಪರಿಸರ ಮತ್ತು ತೋಟಗಾರಿಕೆ ಹೀಗೆ ಎಲ್ಲ ವ್ಯವಸ್ಥೆ ಮಾಡುವಾಗ ಇಂಥ ಪ್ರವಾಸ ಮಕ್ಕಳಿಗೆ ತಿಳಿಸಬೇಕಂತ ಹೇಳುವಾಗ ನಮಗೆ ಆಲೋಚನೆ ಆಯಿತು, ಕುಶಲ್ ಕುಮಾರಿಗೆ ಆಲೋಚನೆ ಆಯಿತು. ನಮ್ಮದು ಹುಡುಗೈ ದಾನಿಯಾದ ಎಂ ಸೀತಾರಾಮ್ ಶೆಟ್ಟಿ ಮುದ್ದರಮನೆ ಅವರ ತೋಟ ಊಟ ಅಂತ ಗೊತ್ತಾಯಿತು. ಅವರ ಮನೆಗೆ ನಾವು ಹೋಗಿ ಕೇಳುವಾಗ ಅವರು ಭಾರಿ ಖುಷಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ನಮ್ಮ ತೋಟಕ್ಕೆ ಹೋಗಿ ಊಟ ವ್ಯವಸ್ಥೆ ಎಲ್ಲ ಮಾಡಿ ಮತ್ತೆ ನಾನು ಅದಕ್ಕೆ ಸಂಪೂರ್ಣ ಬೆಂಬಲವಾಗಿ ಇದ್ದೇನೆ, ಮಕ್ಕಳೊಂದು ನೋಡಬೇಕು ಅಂತ ಹೇಳಿ ತುಂಬ ಸಂತೋಷದಿಂದ ಒಪ್ಪಿ ಇವತ್ತು ಪ್ರವಾಸಕ್ಕೆ ಹೊರಡುವ ಮುನ್ನ ಅವರು ನಮಗೆ ಆಶೀರ್ವಾದ ಮಾಡಲು ಹೊರಡುವ ಮೊದಲೇ ಬಂದು ಮಕ್ಕಳು ಹೇಗಿದ್ದೀರಾ ಎಲ್ಲ ಶಿಕ್ಷಕರನ್ನು ಎಲ್ಲ ಮಕ್ಕಳನ್ನೆಲ್ಲ ಮಾತಾಡಿಸಿ ಈ ಪ್ರವಾಸವು ಶುಭವಾಗಲಿ ಎಂದು ಬೆಳಿಗ್ಗೆ ಬಂದು ಪ್ರಥಮವಾಗಿ ಆರಂಭಿಸಿದ್ದಾರೆ. ನಮ್ಮ ಪದವಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ನಮ್ಮ ಶಾಲೆ ಆಧಾರ ಸ್ತಂಭವಾದಂತಹ ಶ್ರೀಯುತ ಕುಶಲ್ ಕುಮಾರ್ ಸರ್ ಅವರಿದ್ದಾರೆ. ಅವರ ಹತ್ರ ಮಾತಾಡಿಸಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಪ್ರವಾಸವು ಬಹಳ ಯಶಸ್ವಿಯಾಗಿ ನಡೆಯಲಿ, ಹಾಗೆಯೇ ಹೋಗೋ ಟೈಮ್ನಲ್ಲಿ ಆಗಲಿ ಬರುವ ಟೈಮ್ನಲ್ಲಿ ಆಗಲಿ
ಅಲ್ಲದೆ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆವು. ಅದಲ್ಲದೆ 4 ಜನ ಡ್ರೈವರ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಮಕ್ಕಳಿದ್ದಾರೆ, ಮತ್ತೆಲ್ಲ ಉದ್ಯೋಗಿಗಳು ಇದ್ದಾರೆ ಇಲ್ಲಿ. ಅವರೆಲ್ಲರಿಗೂ ಯಾವ ರೀತಿಯ ಒಂದು ತೊಂದರೆ ಆಗಲಿ, ಅಪವಾದವಾಗಲಿ ಅಥವಾ ಏನಾದರೂ ತೊಂದರೆಯಾಗಲಿ ಏನೂ ಆಗದಾಗೆ ಆ ಭಗವಂತನು ರಕ್ಷಿಸಬೇಕಂತೇಳಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತುಂಬ ಸಂತೋಷದ ಕ್ಷಣಗಳು. PMC ಉನ್ನತ ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಹೊರಸಂಚಾರಕ್ಕೆ ಕ್ಷೇತ್ರ ಭೇಟಿ ಹೊರಟಿರುವಂಥದ್ದು. PMC ಶಾಲೆ ಹೇಳುವಾಗ ಅದರ ವಿಶೇಷತೆ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ವಿದ್ಯಾರ್ಥಿಗಳನ್ನು ಜೀವನಕ್ಕೆ ಶಿಕ್ಷೆ ನೀಡುವುದರ ಮೂಲಕ ಒಂದು ಒಳ್ಳೆಯ ಪ್ರಜೆಗಳನ್ನು ರೂಪಿಸುವಂಥ ಉದ್ದೇಶ ಇಟ್ಟುಕೊಂಡು ಯೋಜಿಸಿರುವಂಥ ಒಂದು ಪರಿಕಲ್ಪನೆ PMC ಶಾಲೆಗಳು. ಇವತ್ತು ಕ್ಷೇತ್ರ ಭೇಟಿಯನ್ನು ಆಯೋಜಿಸಿರುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಣ ಅನ್ನುವಂಥದ್ದು ನಿಜವಾದ ಅರ್ಥವನ್ನು ಪಡ್ಕೊಳ್ಳುವಂಥದ್ದು ಯಾವಾಗ ಹೇಳಿದರೆ ಅದು ಜೀವನ ಕೇಂದ್ರಿತವಾಗಿದ್ದಾಗ. ಆ ನಿಟ್ಟಿನಲ್ಲಿ ತರಗತಿ ಕಲಿಕೆ ಕೇವಲ ವಿಷಯದ ಕಲಿಕೆಗೆ ಸೀಮಿತವಾಗಿರಬಾರ್ದು. ವಿವಿಧ ರೀತಿಯ ಅನುಭವಗಳ ಮೂಲಕ ಸದೃಢ ವ್ಯಕ್ತಿತ್ವವನ್ನು ರೂಪಿಸುವಂಥ ಪ್ರಯತ್ನ ನಿರಂತರವಾಗಿ ಶಾಲೆಯಲ್ಲಿ ಆಗ್ತಿರುವಂಥ ನಾನು ಗಮನಿಸಿದ್ದೇನೆ. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅನುಭವಗಳನ್ನು ನೀಡುವ ಮೂಲಕ ಮೌಲ್ಯಗಳನ್ನು ಬೆಳೆಸುವಂಥದ್ದು, ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ನಮ್ಮ ಈ ಶಾಲೆಯಲ್ಲಿ ಆಗ್ತಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ. PMC ಶಾಲೆಯಾಗಿ ರೂಪಿಸುವಾಗಲೇ ಅದರ ಉದ್ದೇಶ ಇದ್ದಂಥದ್ದು ಸಾಂಪ್ರದಾಯಿಕವಾಗಿ ವಿಷಯದ ಕಲಿಕೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಈ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಅದರ ಜೊತೆಗೆ ಅಗತ್ಯವಿರುವಂತಹ ಮೌಲ್ಯಗಳು, ಕೌಶಲ್ಯಗಳನ್ನು ಬೆಳೆಸುವಂತಹ ಪ್ರಯತ್ನ ಆಗ್ತಾ ಇರುವಂಥದ್ದು. ಇವತ್ತು ನಮ್ಮ ಮಕ್ಕಳು ಚೇಳಾರಿರುವಂಥ ಒಂದು ಫಾರ್ಮಿಗೆ ಹೋಗ್ತಾ ಇದ್ದಾರೆ. ಕೃಷಿಗೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳಾಗಿರಬಹುದು, ಆಧುನಿಕ ಜೀವನ ವ್ಯವಸ್ಥೆಯಲ್ಲಿ ಆಗ್ತಿರುವಂಥ ಸಾಕಷ್ಟು ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವೂ ಇದಾಗಬಹುದು. ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳಾಗಿಸಿ ಬೇರೆ ಬೇರೆ ಅನುಭವಗಳನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಒಂದಷ್ಟು ಬದಲಾವಣೆ ತರುವಂಥ ಪ್ರಯತ್ನ ಇದಾಗಿರ್ತದೆ. ಇವತ್ತು 2 ದಿನಗಳ ಕ್ಷೇತ್ರ ಭೇಟಿ ಅತ್ಯಂತ ವ್ಯವಸ್ಥಿತವಾಗಿ ಯೋಜನೆಯನ್ನು ರೂಪಿಸಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಇದರಿಂದ ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಸಿಕ್ಕೇ ಸಿಗ್ತದೆ. ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇಂತಹ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಶಾಲೆಯ SDMC ಅವರು, ನಮ್ಮ ಸ್ಥಳೀಯ ಪದವಿ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ವಿದ್ಯಾದಾಯಿನಿ ಟ್ರಸ್ಟ್ ಆಗಿರ್ಬೋದು, ವಿದ್ಯಾಜೀವಿಗೆ ಟ್ರಸ್ಟ್ ಆಗಿರ್ಬೋದು, ಎಲ್ಲರೂ ಸಾಕಷ್ಟು ಯೋಜನೆ ರೂಪಿಸಿ ಇದನ್ನು ಯೋಜಿಸಿರುವಂಥದ್ದು. ಶುಭವಾಗಲಿ. ಎಲ್ಲ ಶಿಕ್ಷಕ ವರ್ಗದವರಿಗೆ, ಮುಖ್ಯ ಶಿಕ್ಷಕರಿಗೆ, SDMC ಅವರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಅವರಿಗೆ ಸಿಗುವಂಥ ಪ್ರಯೋಜನಗಳು ಖಂಡಿತವಾಗಿ ನೆರವೇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಶಿಕ್ಷಕ ವರ್ಗದವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಪ್ರವಾಸ ಚೇಳಾರು ಪದವು ಇಲ್ಲಿಗೆ ಹೊರಟಿದ್ದೇವೆ. ಅಲ್ಲಿ ಸಸ್ಯ ತೋಟಗಳನ್ನು ನೋಡಿ ಅದರಲ್ಲಿ ಸಸ್ಯಗಳು, ವಿವಿಧ ಸಸ್ಯಗಳು ಅಳವಡಿಸಿದರು. ಮಕ್ಕಳ ಜೀವನದಲ್ಲಿ ಅನುಸರಿಸಬೇಕಾದ ಒಬ್ಬ ಕೃಷಿಕರು ಹೇಗಿರ್ತಾರೆ ಎಂಬುದನ್ನು ಕಲಿಸಿಕೊಡಲು ನಾವು ಅಲ್ಲಿ ಪ್ರವಾಸಗೈದಿದ್ದೇವೆ. ಪ್ರವಾಸದ ಬಂದ ಎಲ್ಲ ಮಕ್ಕಳಿಗೆ ಶುಭ ಹಾರೈಸುತ್ತಾ, ಎಲ್ಲ ಶಿಕ್ಷಕರು ಬಂದವರಿಗೆ ಶುಭ ಹಾರೈಸುತ್ತಾ ನನ್ನ ನಮಸ್ಕಾರಗಳು. ದೇವರ ದೈವದ ಗುರು ಹಿರಿಯರ ಆಶೀರ್ವಾದ ಹಾಗೂ ಶುಭ ಹಾರೈಕೆಯೊಂದಿಗೆ ಎಲ್ಲರೂ ಚೇಳೂರು ಗ್ರಾಮಕ್ಕೆ ಹೊರಟರು. ಕ್ಷೇತ್ರ ಭೇಟಿಗೆ ಅಗತ್ಯ ಪರಿಕರಗಳೊಂದಿಗೆ ಹುಮ್ಮಸ್ಸಿನಿಂದ ವಿದ್ಯಾರ್ಥಿಗಳು ಶಿಕ್ಷಕರ ಕಾಳಜಿ ಹಾಗೂ ಮಾರ್ಗದರ್ಶನದೊಂದಿಗೆ ಹೊರಟರು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ದಾಕ್ಷಾಯಿನಿ ಮೇಡಮ್ ಅವರು ಬರುತ್ತಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ಕ್ಷೇತ್ರ ಭೇಟಿಗಾಗಿ ಹೌದು, ಇದೊಂದು ಬಹಳ ಸಂತಸದ ವಿಷಯ ನಮಗೆಲ್ಲರಿಗೂ ಕೂಡ. 2023-24ನೇ ಸಾಲಿನ PM ಶ್ರೀ ಯೋಜನೆಯಲ್ಲಿ ಮಕ್ಕಳಿಗೆ, ನಮ್ಮ ಶಾಲೆಯ 207 ಮಕ್ಕಳಿಗೆ ಕ್ಷೇತ್ರ ಭೇಟಿಗಾಗಿ ಅನುದಾನ ಬಿಡುಗಡೆಯಾಗಿದೆ. ಅನುದಾನ ಸುಮಾರು ಪ್ರತಿ ಮಗುವಿಗೆ 500 ರೂಪಾಯಿಯಂತೆ 1,03,500 ರೂಪಾಯಿ ಬಿಡುಗಡೆಯಾಗಿದೆ. ಆ ಒಂದು ಮೊತ್ತವನ್ನು ಬಳಸಿಕೊಂಡು ಮಕ್ಕಳಿಗೆ ಒಂದು ಉತ್ತಮವಾದ ಅನುಭವವನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾವಿಲ್ಲಿಂದ ಪ್ರಗತಿಪರ ಕೃಷಿಕರು, ಚೇಳೂರಿನಲ್ಲಿರುವಂಥ ಪ್ರಗತಿಪರ ಕೃಷಿಕರು ಅಲ್ಲಿ ಸುಮಾರು 450 ವಿವಿಧ ತಳಿಯ, ವಿದೇಶಿ ತಳಿಯ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ಬೆಳೆಸಿದಾರಂತೆ. ಅದರ ಜೊತೆ ವಿವಿಧ ರೀತಿಯ ಕೃಷಿಗೆ ಸಂಬಂಧಿಸಿದ ವಿನೂತನ ಆವಿಷ್ಕಾರ ಮಾಡಿದ್ದಾರೆ. ಅಲ್ಲಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಮಕ್ಕಳು ಒಂದು ಹೊಸ ಜ್ಞಾನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಈ ದಿನ ನಾವು ಕ್ಷೇತ್ರ ಭೇಟಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷೇತ್ರ ಭೇಟಿಯನ್ನು ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ PM ಶ್ರೀ ಯೋಜನೆ ಕಾರ್ಯರೂಪಕ್ಕೆ ತಂದಂತಹ ಇಲಾಖಾ ಅಧಿಕಾರಿ ವರ್ಗಕ್ಕೆ, ಇಲಾಖೆಗೆ, ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಸುಮಾರು 1 ತಾಸಿನ ಪ್ರಯಾಣದ ಬಳಿಕ ಕಾಲಿಟ್ಟದು ಸುಂದರವಾದ ನಿಸರ್ಗಕ್ಕೆ. ದಾನಿಗಳಾದ ಸನ್ಮಾನ್ಯ ಶ್ರೀ ಎಂ ಸೀತಾರಾಮ್ ಶೆಟ್ಟಿ ಅವರ ಒಡೆತನದ ಸುಂದರವಾದ ಕೃಷಿ ಭೂಮಿ ಅದು. ಈ ಕುರಿತಾದ ಒಂದು ವರದಿ ನಮ್ಮ ವರದಿಗಾರರಾದ ಪೂರ್ವಿ ಶೆಟ್ಟಿ ಅವರು. ನಮಸ್ಕಾರ. ನಾವಿಂದು ಕ್ಷೇತ್ರ ಭೇಟಿಗಾಗಿ ಚೇಳೂರಿನಲ್ಲಿ ಬಂದಿದ್ದೇವೆ. ನಮ್ಮೊಟ್ಟಿಗೆ ಜಯಪ್ರಕಾಶ್ ಸರ್ ಅವರು ಈ ಜಾಗದ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಲಿದ್ದಾರೆ. ನಾವೀಗ ಈ 1.5 ವರ್ಷದಿಂದ ಈ ಕೃಷಿ ಭೂಮಿಯಲ್ಲಿ ಎಲ್ಲ ಸೆಟಪ್ ಮಾಡ್ತಾ ಇದ್ದೇವೆ. ಈಗ ವಿನೂತನ ಶೈಲಿಯಲ್ಲಿ ನಾನಾ ದೇಶದ ವಿವಿಧ ತಳಿಗಳ ಮಾವಿನ ಹಾಗೆ ಫ್ರೂಟ್ಸ್ ಎಲ್ಲ ಬಗೆಯ ಹಣ್ಣಿನ ಹಾಗೂ ಹೂವಿನ ಮತ್ತು ತೆಂಗಿನ ಸಸಿ ಮತ್ತು ಅಡಿಕೆ ಹಾಗೆ ತರಕಾರಿ ಹೀಗೆ ಭತ್ತದ ಬೇಸಾಯವನ್ನೆಲ್ಲ ವಿನೂತನ ಶೈಲಿಯಲ್ಲಿ ನಾವೀಗ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಏನು ಕಾನ್ಸೆಪ್ಟ್ ಅಂದರೆ ಇಲ್ಲಿಂದ ನಮ್ಮ ಕೆರೆಯಿಂದ ಕೃಷಿ ಭೂಮಿಗೆ ನಾವು ಏನು ಸಿಂಪಡಿಸ್ತೇವೆ ನೀರಾಗಲಿ ಯಾವುದನ್ನು ನಾವು ಪೋಲ್ ಮಾಡೋದಿಲ್ಲ. ಇಲ್ಲಿ ಅದನ್ನೇ ರೀಯೂಸ್ ಮಾಡುವ ಚೇಳೂರು ಕೃಷಿ ಭೂಮಿಯಲ್ಲಿ ಅಲ್ಲಿನ ಮೇಲ್ವಿಚಾರಕರು ನಮ್ಮ ವಿದ್ಯಾರ್ಥಿಗಳೊಂದಿಗೆ ನವೀನ ಶೈಲಿಯ ಕೃಷಿ ಪದ್ಧತಿಯ ಬಗ್ಗೆ ಸಂವಾದ ನಡೆಸಿದರು ಹಾಗೂ ವಿದ್ಯಾರ್ಥಿಗಳ ಪ್ರತಿ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಹಾಗೂ ಪ್ರೀತಿಯಿಂದ ಉತ್ತರಿಸಿದರು. ನಾವು ಯಾವುದು ಕೃತಕವಾಗಿ ಮಾಡಿದಂಥದ್ದಲ್ಲ, ಇಲ್ಲಿ ಭೂಮಿಯಿಂದ ಇಂಗಿ ಹಿನ್ನೀರು ಬರುತ್ತೆ, ಅದನ್ನೇ ನಾವು ಸ್ಟೋರ್ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ. ಧನ್ಯವಾದಗಳು ಸರ್. ಚೇಳೂರು ಕೃಷಿ ಭೂಮಿಯಲ್ಲಿ ಅಲ್ಲಿನ ಮೇಲ್ವಿಚಾರಕರು ನಮ್ಮ ವಿದ್ಯಾರ್ಥಿಗಳೊಂದಿಗೆ ನವೀನ ಶೈಲಿಯ ಕೃಷಿ ಪದ್ಧತಿಯ ಬಗ್ಗೆ ಸಂವಾದ ನಡೆಸಿದರು ಹಾಗೂ ವಿದ್ಯಾರ್ಥಿಗಳ ಪ್ರತಿ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಹಾಗೂ ಪ್ರೀತಿಯಿಂದ ಉತ್ತರಿಸಿದರು. ಮಧ್ಯಾಹ್ನ 12:30 ಸುಮಾರಿಗೆ ಕೃಷಿ ಮಾಲೀಕರಿಂದ ರುಚಿಕರವಾದ ಭೋಜನ ವ್ಯವಸ್ಥೆಯೂ ಇತ್ತು. ವಿದ್ಯಾರ್ಥಿಗಳು ಶಿಕ್ಷಕರೊಡನೆ ಪ್ರಕೃತಿ ನಡುವಿನ ತೋಟದಲ್ಲಿ ಸ್ವಾದಿಷ್ಟವಾದ ಭೋಜನವನ್ನು ಸವಿದರು. ಸಾಂಪ್ರದಾಯಿಕ ಕಲಿಕೆಯ ಜೊತೆಗೆ ಪ್ರಾತ್ಯಕ್ಷಿಕೆ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಒತ್ತು ಕೊಟ್ಟು ಚೇಳೂರು ಗ್ರಾಮದ ಕೃಷಿ ಭೇಟಿಯಲ್ಲಿ ವಿದ್ಯಾರ್ಥಿಗಳು ಹೊಸ ಅನುಭವವನ್ನು ಪಡೆದರು. ನವೀನ ಶೈಲಿಯ ಮೆಟ್ಟಿಲು ಬೇಸಾಯ ಪದ್ಧತಿ, ವಿವಿಧ ತಳಿಯ ಗಿಡ ಮರಗಳು, ನೀರಾವರಿ ಪದ್ಧತಿ, ಮಿಶ್ರ ಬೇಸಾಯ ಪದ್ಧತಿ, ಸಾವಯವ ಗೊಬ್ಬರ ಬಳಕೆ ಈ ಕೃಷಿ ಭೂಮಿಯ ವಿಶೇಷತೆಯಾಗಿತ್ತು. ಮಾಲೀಕರಾದ ಎಂ ಸೀತಾರಾಮ್ ಶೆಟ್ಟಿ ಅವರ ಮಗನಾದ ಶ್ರೀ ಪ್ರವೀಣ್ ಕುಮಾರ್ ಅವರ ಕೃಷಿಯ ಬಗೆಗಿನ ಕಾಳಜಿ ಮತ್ತು ಆಸಕ್ತಿ ನಿಜವಾಗಿಯೂ ಶ್ಲಾಘನೀಯ. ಇಂದಿನ ಯುವ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ಇದು ನಿಜವಾಗಿಯೂ ಮಾರ್ಗದರ್ಶಿ ಹಾಗೂ ಮಾದರಿಯಾಗಲಿ ಎಂದು ಆಶಿಸುತ್ತಾ ಇಂದಿನ ವಾರ್ತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.